ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಜಿತ್ ಕುಮಾರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು 5 ಡೇಸ್ ಮುಂಚೆ ಒಂದು ವಿಡಿಯೋ ಬಿಟ್ಟಿದೆ. ಸೊ ಏನಂತಂದ್ರೆ ತಲೆಯಲ್ಲಿ ಇಚ್ಚಿಂಗ್ ಬಂದರೆ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಅದರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆಗ್ಬೋದು ಅಂತ. ಯಾಕಂತಂದ್ರೆ ಅದೇ ದಿನ ನನಗೊಂದು ಪೇಷಂಟ್ ಬಂದಿದ್ರು. ನೀವು ನೋಡಿರ್ಬೋದು, ಈ ವಿಡಿಯೋ ಮಾಡಿದ್ದು ನಾನು, ಅದ್ರ ಜೊತೆಗೆ ಈ ಫೋಟೋ ನೋಡಿರ್ಬೋದು. ಇದಕ್ಕೆ ಈ ಪೇಷಂಟಿಗೆ ನಾವು ಏನು ಮಾಡಿದ್ವಿ ಅಂತಂದರೆ 15 ಡೇಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. 15 ಡೇಸ್ ಟ್ರೀಟ್ಮೆಂಟ್. ಇದಕ್ಕೂ ಮುಂಚೆ ಅವರು ಎಲ್ಲೆಲ್ಲ ತೋರಿಸಿದ್ದಾರೆ, ಏನೇನೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಒಂದು 10 to 15 ಡಾಕ್ಟರ್ಸಿಗೆ ತೋರಿಸಿರ್ಬೋದು. ಸೊ ಆದರೂ ಅವರಿಗೆ ರಿಕವರ್ ಆಗಿಲ್ಲ. ಸೊ ದ್ಯಾಟ್ ಅವ್ರ ಹತ್ರ ಬಂದಿದ್ದಾರೆ, ನನಗೆ ಅಪ್ರೋಚ್ ಮಾಡಿದ್ದಾರೆ. ಈ ಥರ ರಿಸಲ್ಟ್ ಬಂದಾಗ ಆಲ್ಮೋಸ್ಟ್ ಆಲ್ ಜನ ಕೇಳೋ ಕ್ವಶನ್ಸ್ ಅಂತಂದ್ರೆ, ಡಾಕ್ಟರ್ ಎಂಥ ಮೆಡಿಕೇಶನ್ಸ್ ಕೊಟ್ರಿ ಅಂತ ಕೇಳ್ತಾರೆ. ಸೊ ಎಂಥ ಮೆಡಿಕೇಶನ್ಸ್ ಕೊಟ್ರಿ ಅಂತಕ್ಕಿಂತ ಮೆಡಿಕೇಶನ್ಸಿಂದನೇ ಈ ಕಾಯಿಲೆ ಗುಣ ಆಗೋದಿದ್ರೆ 15 ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದಾಗನೇ ಇದು ಗುಣ ಆಗಬೇಕಿತ್ತು ಅಲ್ವಾ. ಸೊ ನನ್ನ ಹತ್ರ ಬಂದಾಗ ಯಾಕೆ ಗುಣ ಆಯಿತು ಅಂತ ಕೇಳಿದರೆ, ಸೊ ಆಲ್ಮೋಸ್ಟ್ ಆಲ್ ಸ್ಕಿನ್ ಡಿಸೀಸಲ್ಲಿ 70% ಲೈಫ್ ಸ್ಟೈಲ್ ಕರೆಕ್ಷನ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲಾಂಗ್ ವಿತ್ ಆಹಾರ ಪದ್ಧತಿ, ಡಯಟ್. 30% ಅಷ್ಟು ಮೆಡಿಸಿನ್ಸ್ ಹೆಲ್ಪ್ ಆಗ್ಬೋದು. ಯಾಕಂತಂದರೆ ಈ ಕಾಯಿಲೆ ಬರಲಿಕ್ಕೆ ಕಾರಣನೇ ಲೈಫ್ ಸ್ಟೈಲ್ ವೇರಿಯೇಷನ್ ಆಗಿರೋದ್ರಿಂದ, ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ, ಮತ್ತು ನಿಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ. ಸೊ ಈ 3 ಥಿಂಗ್ಸನ್ನು ಕರೆಕ್ಟ್ ಮಾಡ್ಕೊಳ್ಳದೆ ನೀವು ಯಾವ ಮೆಡಿಕೇಶನ್ಸ್ ಕೊಟ್ಟರು ಇದು ರೆಸ್ಪಾಂಡ್ ಮಾಡಿದಾಗೆ ಕಂಡ್ರೂ ಸಹ ಮತ್ತೆ 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 ರಿಲ್ಯಾಪ್ಸ್ ಆಗುತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸಿಸ್ಟಮ್ ಆಫ್ ಮೆಡಿಸಿನ್, ನೀವು ಯಾವುದೇ ಥರದ ಮೆಡಿಸಿನ್ಸ್ ತಗೊಳ್ಳಿ, ಆಯುರ್ವೇದ ಮೆಡಿಸಿನ್ಸ್ ತಗೊಳ್ಳಿ, ಅಲೋಪತಿ ಮೆಡಿಸಿನ್ಸ್ ತಗೊಳ್ಳಿ, ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಳಿ, ಏನು ಬೇಕಾದರೂ ತಗೊಳ್ಳಿ, ಈ ಕರೆಕ್ಷನ್ಸನ್ನು ನೀವು ಮಾಡ್ಕೊಳ್ಳದೆ ಇದ್ದರೆ ಈ ಕಾಯಿಲೆ ಗುಣ ಆಗಲ್ಲ. ಸೊ ಇದು ಬೇಸಿಕ್. ಸೊ ಈ ಬೇಸಿಕನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಳೋದು ಒಂದು ವಿಷಯ ಆಗಲ್ಲ. ಸೊ ಈ ಪೇಷಂಟ್ಸ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ 15 ಡೇಸಲ್ಲಿ, ಎಷ್ಟು ಚೆನ್ನಾಗಿ ಹೀಲ್ ಆಗಿದೆ, ಎಷ್ಟೊಳ್ಳೆ ಅವರು ಕರೆಕ್ಷನ್ ಮಾಡ್ಕೊಂಡಿದ್ದಾರೆ, ಅವರು ಎಷ್ಟೊಳ್ಳೆ ನಮ್ಮ ಸಜೆಷನನ್ನು ಫಾಲೋ ಮಾಡಿದ್ದಾರೆ ಅಂತ ಅನ್ನೋದು ಅವ್ರಿಗೆ ಬಂದಿರೋ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಯಾರಿಗಾದರೂ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಥವಾ ನಿಮ್ಮ ಬಾಡಿಯಲ್ಲಿ ಆಗಿರುವಂಥ ಸೋರಿಯಾಸಿಸ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ, ಎಕ್ಸಿಮಾ ರಿಲೇಟೆಡ್ ಇಶ್ಯೂಸ್ ಇದ್ದರೆ, ಫಂಗಲ್ ಇನ್ಫೆಕ್ಷನ್ಸ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ, ಪ್ಲೀಸ್ ಡೂ ಕನ್ಸಲ್ಟ್. ನೀವು ಅದಕ್ಕೆ ಕರೆಕ್ಟಾಗಿ ಸಜೆಷನ್ಸ್ ತಗೊಳ್ಳಿ, ಅಡ್ವೈಸನ್ನು ತಗೊಳ್ಳಿ, ಫಾಲೋಡ್ ಬೈ ಮೆಡಿಸಿನ್ಸ್ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋವನ್ನು ಶೇರ್ ಮಾಡಿ, ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.